ಸ್ನೇಹಿತರೆ, ನಾನು ಇವಾಗಿದ್ದೀನಿ ಇಲ್ಲಿ ಹೆಸರುಘಟ್ಟ ಹತ್ರ ಒಂದು ಅದ್ಭುತ ಒಂದು ಜಲಾಶಯ ಇದೆ, ನೋಡ್ಕೊಂಡು ಬರೋಣ ಅಂತ ಬಂದೆ. ಇದು ಬೆಂಗಳೂರಿಂದ ಸುಮಾರು ಒಂದು 20 ಕಿಲೋಮೀಟ್ರ್ ಆಗ್ಬೋದು. ಒಂದಿನ ನೀವು ಇಲ್ಲಿ ಎಲ್ಲಾದರೂ ಔಟ್ಸೈಡ್ ಹೋಗ್ತೀನಿ ಅಂತ ಹೇಳಿದ್ರೆ ಒಳ್ಳೆ ಜಾಗ, ಸಖತ್ತಾಗಿದೆ. ಇಲ್ಲಿ ಒಂದು ನದಿ ಇದೆ, ಹಾಗೆ ಇಲ್ಲಿ ಜಲಾಶಯ ಅಂತ ಅಲ್ಲಿ ಬರೆದಿದ್ದಾರೆ. ಏನು ಜಲಾಶಯ ಅಂತ ಗೊತ್ತಿಲ್ಲ. ಇಲ್ಲಿ ಅಂತ ಹೇಳಿದ್ರೆ ಸುಮಾರು ಒಂದು ಹೆಸರುಘಟ್ಟ ಅಂತ ಹೇಳಿದ್ರೆ ಹೆಸರುಘಟ್ಟದಿಂದ ಬಸ್ ಸ್ಟಾಪ್ ಇದೆ, ಅದರಿಂದ ಸೀದಾ ಒಳಗಡೆ ಬರಬೇಕು. ಇದೇ ರೋಡ್ ಎಂಡು, ಇಲ್ಲಿಂದ ಮುಂದೆ ದಾರಿ ಇಲ್ಲ. ಇಲ್ಲಿ ಆ ಕಡೆ ಬಂದರೆ ಗೇಟ್ ಇದೆ, ನೀವು ನೋಡ್ಬೋದು. ಇಲ್ಲಿ ಒಂದು ಸಖತ್ತಾಗಿದೆ ಜಾಗ. ಇಲ್ಲಿ ಒಂಥರ ಗೋಮಾಳ ಜಾಗ ಥರ ಇದೆ, ತುಂಬ ಜನ ಇದ್ದಾರೆ. ಬನ್ನಿ ನೋಡ್ಕೊಂಡು ಹೋಗೋಣ. ಈ ಜಾಗ ಬಂದು ಬೆಂಗಳೂರು ಜಲಮಂಡಳಿಗೆ ಸೇರುತ್ತೆ ಅನಿಸುತ್ತೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಷ್ಟು ಜಾಗ ಇಲ್ಲಿ ತುಂಬ ಜನ ಬೆಳಿಗ್ಗೆ ಬರ್ತಾರೆ ಅನಿಸುತ್ತೆ. ಇಲ್ಲಿ ಅಲ್ಲಿ ಒಂದು ಟೆಂಪಲ್ ಇದೆ, ಹಾಗೂ ಅಲ್ಲೊಂದು ಜಾಗ ಇದೆ, ನಿಮ್ಗೆ ತೋರಿಸ್ತೀನಿ ಬನ್ನಿ. ಅಲ್ಲೊಂದು ಸಿನಿಮಾ ಶೂಟಿಂಗ್ ಕೂಡ ಆಗಿದೆ. ರಕ್ಷಿತ್ ಶೆಟ್ಟಿ ಅವ್ರು ಆ್ಯಕ್ಟ್ ಮಾಡಿದಾರಲ್ಲ, ಕಿರಿಕ್ ಪಾರ್ಟಿ ಒಂದು ವಿಡಿಯೋ ಸಾಂಗ್ ಶೂಟಿಂಗ್ ಕೂಡ ಆಗಿದೆ. ಇಲ್ಲಿ ಸಖತ್ತಾಗಿದೆ ಜಾಗ ಮಾತ್ರ. ಇಲ್ಲಿ ಈ ಸಂಡೇ ಆದರೆ ಬೆಳಿಗ್ಗೆ ತುಂಬ ಜನ ಬರ್ತಾರೆ ಅನಿಸುತ್ತೆ. ಇಲ್ಲಿ ಕಿರಿಕ್ ಪಾರ್ಟಿ ಸಾಂಗಲ್ಲಿ ಒಂದು ಬರುತ್ತೆ, ರಾಮ ಸೇತುವೆ ನಾ ಕಟ್ಟುವೆ ಅಂತ ಒಂದು ಸಾಂಗ್ ಬರುತ್ತಲ್ಲ, ಅದನ್ನು ಇಲ್ಲೇ ಶೂಟ್ ಮಾಡಿದ್ದಾರೆ. ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ. ನೋಡಿ, ಇದೇ ಜಾಗ ಅದು. ನಮ್ಮ ಮೇಲಿಂದ ತೋರಿಸ್ತೀನಿ ನೋಡಿ. ನೋಡಿ, ಇದೇ ಸ್ಪಾಟಲ್ಲಿ ಆ ಸಾಂಗ್ ಬರುತ್ತೆ, ನೀವು ನೋಡ್ಬೋದು. ಇದರೊಳಗಡೆ ಪಬ್ಲಿಕ್ ಎಂಟ್ರಿ ಇಲ್ಲ, ಅದು ಕ್ಲೋಸ್ ಮಾಡಿದ್ದಾರೆ. ನೀವು ಅದು ನೋಡ್ಬೋದು. ಇದು ಕಿರಿಕ್ ಪಾರ್ಟಿ ಸಾಂಗಲ್ಲಿ ಬರುತ್ತೆ ನೋಡಿ. ಇದೇ ಜಾಗದಲ್ಲಿ ತೆಗೆದಿದ್ದಾರೆ. ಇಲ್ಲಿ ಬೀಗ ಹಾಕಿದ್ದಾರೆ, ಒಳಗಡೆ ಪಬ್ಲಿಕ್ ಎಂಟ್ರಿ ಇಲ್ಲ. ಇದು ಬಂದು ಬೆಂಗಳೂರು ಜಲಮಂಡಳಿ ಸ್ವತ್ತು ಬೋರ್ಡ್ ಹಾಕಿದ್ದಾರೆ. ಇದು ಜಲಮಂಡಳಿ ಇಲ್ಲೇನು ವಿದ್ಯುತ್ ಉತ್ಪಾದನೆ ಮಾಡ್ತಾನೆ ಅಂತ ಗೊತ್ತಿಲ್ಲ. ಈ ಕೆರೆ ಸಖತ್ತಾಗಿದೆ. ಕೆರೆ ಅಂತೂ ಸೂಪರ್ ಆಗಿದೆ, ದೊಡ್ಡದಾಗಿದೆ ನೋಡಿ. ಇಲ್ಲಿ ಬೆಳಿಗ್ಗೆ ಬರಬೇಕು. ನಾನು ಬಂದಿದ್ದು ಲೇಟು. ನಾನು ಬಂದಿದ್ದೆ ಇವಾಗ 12:30 ಆಗಿತ್ತು. ನಾನು ಬೇರೆ ಎಲ್ಲ ಕೆಲ್ಸಕ್ಕೆ ಹೋಗಿದ್ದೆ, ಹಂಗೆ ಹಿಂಗೆ ಬಂದೆ ನೋಡೋಣ ಅಂತ. ಚೆನ್ನಾಗಿದೆ ಜಾಗ. ಅಲ್ಲೊಂದು ಟೆಂಪಲ್ ಇದೆ, ಈ ಕಡೆ ಎಲ್ಲ ಮನೆ ಆಗಿದೆ. ಇದೆಲ್ಲ ಮೋಸ್ಟ್ಲಿ ಹಿಂದೆ ಇದೆಲ್ಲ ಗೋಮಾಳ ಜಾಗ ಇದ್ದಿದ್ದು ಅನಿಸುತ್ತೆ. ಅಲ್ಲೂ ಕೆರೆ ಇದೆ ನೋಡಿ, ಕೆರೆ ಪಕ್ಕದಲ್ಲಿ ಒಂದು ಮನೆ ಇದೆ, ಒಂದು ಟೆಂಪಲ್ ಇದೆ. ಬೆಂಗಳೂರು ಇದ್ದು ಒಂದಿನ ನೀವೆಲ್ಲಾದರೂ ಸುಮ್ಮನೆ ಆಚೆ ಕಡೆ ಹೋಗಿ ಬರ್ತೀನಿ ಅಂತೇಳಿ ಒಂದು 20 ಕಿಲೋಮೀಟ್ರ್ ಹೆಸರುಘಟ್ಟ ಲೇಕ್ ಸೂಪರಾಗಿದೆ ಜಾಗ. ಬನ್ನಿ ಒಂದ್ಸಲ ವಿಸಿಟ್ ಕೊಡಿ. ಆ ಕಡೆ ಗಾಡಿ ಬರುತ್ತೆ ಅನಿಸುತ್ತೆ. ಇಲ್ಲಿ ಒಳಗಡೆ ದೊಡ್ಡದಾಗೈತೆ. ಸುಮಾರು ಒಂದು ನಾನು ಹತ್ತತ್ರ ಅಲ್ಲಿಂದ ಹಿಂದುಗಡೆಯಿಂದ ನೋಡ್ತಾ ಇದ್ದೀರಲ್ಲ, ಅಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ. ನದಿಯಿಂದ ಮೇಲುಗಡೆ ಥರ ದಾರಿ ಮಾಡಿದ್ದಾರೆ, ಈ ಥರ ಚೆನ್ನಾಗಿದೆ. ಹಾಗೂ ಅಲ್ಲೊಂದು ದೇವಸ್ಥಾನ ಇದೆ. ಬನ್ನಿ ಆ ದೇವಸ್ಥಾನ ನೋಡಿಕೊಂಡು ಹೋಗೋಣ. ದೇವಸ್ಥಾನ ಬಂದು ದುರ್ಗಾಂಬ ದೇವಸ್ಥಾನ. ಕೆರೆ ದಡದಲ್ಲೇ ಇದೆ ದೇವಸ್ಥಾನ. ಸಕ್ಕತ್ತಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಹೊಸ ದೇವಸ್ಥಾನ ಅನಿಸುತ್ತೆ. ಇದು ಟ್ರಸ್ಟು, ದುರ್ಗಾಂಬ ದೇವಿ ದೇವಾಲಯ ಟ್ರಸ್ಟು. ಇಲ್ಲಿ ನೋಡ್ಬೋದು ನೀವು ಯಾರ್ಯಾರು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ, ಹಾಗೂ ಕೆರೆಯ ಫುಲ್ ಡೀಟೇಲು
ನದಿ ಉಗಮ ಸ್ಥಾನ, ಪಾತ್ರದ ಒಳಹರಿವು, ನಿರ್ಮಾಣದ ವರ್ಷ, ನೀರಿನ ಆಳ, A to Z ಇದರ ಡೀಟೇಲ್ಸ್ ಇಲ್ಲಿ ಹಾಕಿದ್ದಾರೆ. ನಾವು 1 ಕಿಲೋಮೀಟ್ರ್ ಆ ಕಡೆಯಿಂದ ದಾಟ್ಕೊಂಡು ಬಂದು ದೇವಸ್ಥಾನದಿಂದ ಇನ್ನೂ ಮುಂದೆ ಕೂಡ ಹೋಗ್ಬೋದು. ಕೆರೆ ದಡ ಇದೆ, ಚೆನ್ನಾಗಿದೆ, ಅಲ್ಲಿವರೆಗಿದೆ. ಸುಮಾರು ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗ ಬಂದು ಒಂಥರ ಫಿಲ್ಮ್ ಶೂಟಿಂಗ್ ಅಥವಾ ಸೀರಿಯಲ್ ಶೂಟಿಂಗ್ ಎಲ್ಲ ಒಳ್ಳೆ ಹೇಳಿ ಮಾಡಿಸಿದ ಜಾಗ, ತುಂಬ ಚೆನ್ನಾಗಿದೆ. ಇಲ್ಲಿ ಪಾತಿ ಕೂಡ ಇದೆ. ಅಲ್ಲಿ ಇವಾಗ ಓಡಿಸ್ತಾರೇನೋ ಗೊತ್ತಿಲ್ಲ, ಎಲ್ಲ ಇಟ್ಟಿದ್ದಾರೆ. ಇವತ್ತು ಇಲ್ಲ ಅನಿಸುತ್ತೆ, ಬಂದ್ ಮಾಡಿದ್ದಾರೆ ಅನ್ಸುತ್ತೆ. ಈ ಜಾಗಕ್ಕೆ ಬಂದರೆ ಇದೊಂದು ಬೋರ್ಡ್ ಒಂದು ನೆನಪಿರಲಿ, ಅಂದರೆ ನೀವು ಪ್ಲಾಸ್ಟಿಕ್ ಅವೆಲ್ಲ ಹಾಕ್ಬಾರ್ದು ಅಂತ ಒಂದು ಬೋರ್ಡ್ ಹಾಕಿದ್ದಾರೆ, ಕ್ಲೀನಾಗಿ ಇಟ್ಕೊಳ್ಳಿ ಅಂತ. ಇಲ್ಲ ಹೊಡೆದಾಕ್ಬಿಡು, 50 ರೂಪಾಯಿ. ಈ ದುರ್ಗಾಂಬ ದೇವಸ್ಥಾನದಲ್ಲಿ ಯಾರು ಪೂಜಾರಿಲ್ಲ, ಅವರೇ ಬಂದು ಹರಕೆ ಇದ್ದರೆ ಈ ಕೋಳಿನ ಬಲಿ ಕೊಟ್ಬಿಟ್ಟು ಅವರೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದು ಇಲ್ಲಿನ ಸಂಪ್ರದಾಯ ಅನಿಸುತ್ತೆ. ಇಲ್ಲಿ ಪೂಜಾರಿಲ್ಲ, ಅವರೇ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರನ್ನ ಮೂರ್ತಿಯನ್ನು ಇಲ್ಲಿ ಪೂಜೆ ಮಾಡ್ತಾರೆ. ಈ ದುರ್ಗಾಂಬ ದೇವಸ್ಥಾನದಲ್ಲಿ ಈ ಕೆರೆ ಪಕ್ಕದಲ್ಲಿದೆ ಈ ದೇವಸ್ಥಾನ. ಅಲ್ಲಿ ಕೆಳಗಡೆ ದಾರಿ ಇದೆ, ಅಲ್ಲಿಂದನೂ ಬರ್ಬೋದು. ಹಾಗೂ ಇಲ್ಲಿ ಮೇಲುಗಡೆ ಲೇಕ್ ಇದೆಯಲ್ಲ, ಲೇಕ್ ಗೇಟಿಂದನೂ ಇಲ್ಲಿ ನಾವು ಬರ್ಬೋದು. ಸ್ನೇಹಿತರೆ, ನಮ್ಮ ಸುತ್ತಮುತ್ತ ಬೆಂಗಳೂರಲ್ಲಿ ತುಂಬ ಜಾಗಗಳಿವೆ, ಬಟ್ ನಮಗೆ ಗೊತ್ತಿರಲ್ಲ. ನಾವು ಯಾವುದೋ ಒಂದು ವೀಡಿಯೋ ನೋಡ್ತಾ ಇರ್ತೀವಿ, ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಆವಾಗ ಗೊತ್ತಾಗುತ್ತೆ, ಓ ಈ ಥರ ಒಂದು ಜಾಗ ಇದೆ ಅಂತ. ಆ ಥರ ಜಾಗ ಇದ್ದಾಗ, ಹತ್ತಿರ ಇದ್ದಾಗ ಒಂದು ಸಲ ನೋಡ್ಬೇಕಂತ ಆಸೆ ಆಗುತ್ತೆ. ಆಸೆ ಇದ್ದಾಗ ನೋಡ್ಕೊಂಬಿಡಿ ಜಾಗ, ಮುಂದೆ ಏನಾಗುತ್ತೋ ಅಂತ ಗೊತ್ತೇ ಇರಲ್ಲ. ಯಾಕಂತ ಹೇಳಿದ್ರೆ ಇವತ್ತಿನ ಜಾಗ ಈಗ ನೋಡಿ, ಇದೆಲ್ಲ ಗೋಮಾಳ ಜಾಗ, ಎಷ್ಟು ಸುಂದರವಾಗಿದೆ. ಇನ್ನು 1 ವರ್ಷ ಹೋಗ್ತಾ ಅಂತ ಹೇಳಿದ್ರೆ ಇಲ್ಲೆಲ್ಲ ಬಿಲ್ಡಿಂಗ್ಗಳಾಗ್ಬೋದು, ಅಥವಾ ನೀರು ಒಂದು ಕೆರೆನೇ ಆಗ್ಬೋದು. ಈ ಥರ ಎಲ್ಲ ನೀವು ಲೈಫಲ್ಲಿ ಚೆನ್ನಾಗಿದ್ದಾಗ ಎಲ್ಲ ನೋಡ್ಕೊಂಬಿಡ್ಬೇಕು. ನೀವು ಮುಂದೆ ನೋಡ್ತೀನಿ ಅಂತ ಹೇಳಿದ್ರೆ ಅದಾಗಲ್ಲ. ಎಷ್ಟು ಸುಂದರವಾಗಿದೆ ನೋಡಿ ಜಾಗ. ಇಲ್ಲಿ ಮೋಸ್ಟ್ಲಿ ನೀರಿದೆ ಅನಿಸುತ್ತೆ. ಅಲ್ಲಿ ನೀರಿನ ಮಟ್ಟ ಮೆಜರ್ಮೆಂಟ್ ಕೂಡ ಎಲ್ಲ ಹಾಕಿದ್ದಾರೆ. ಇಲ್ಲಿ ಸಂದಿದ ಒಳಗಡೆ ಹೋಗ್ಬೋದು, ಅಲ್ಲೆಲ್ಲ ಹೋಗಿದ್ದಾರೆ. ಗಾಡಿ ಕೂಡ ಹೋಗುತ್ತೆ ಅಲ್ಲ, ಆ ಕಡೆಯಿಂದ ಜಾಗ ಇದೆ ಅನಿಸುತ್ತೆ. ನೀವು ಇಲ್ಲಿ ನೋಡ್ಬೋದು, ಅಲ್ಲಿ ಕೆರೆ ಇದೆಯಲ್ಲ, ಇಲ್ಲಿ ಮೆಜರ್ಮೆಂಟ್ ಹಾಕಿದ್ದಾರೆ. ಇಲ್ಲಿ ಅಪ್ಪ, ಇಲ್ಲೊಂದು ಓತಿಕೆತೆ ಕೂಡ ಇದೆ. ಅಪ್ಪ, ಹಿಂಗಿದೆ ನೋಡಿ. ಓ, ಸೂಪರ್ ಆಗಿದೆ. ಮೋಸ್ಟ್ಲಿ ಮಳೆಗಾಲದಲ್ಲಿ ಇಲ್ಲಿ ನೀರಿನ ಮಟ್ಟ ಇಲ್ಲಿವರೆಗೆ ಬರುತ್ತೆ ಅನಿಸುತ್ತೆ. ಅದಕ್ಕೆ ಈ ಮೆಜರ್ಮೆಂಟ್ ಕಲ್ಲು ಹಾಕಿದ್ದಾರೆ. ಇಲ್ಲಿ ಅಲ್ಲಿವರೆಗೆ ಕೆರೆ. ಇವಾಗ ನೀರು ಕಮ್ಮಿ ಇದೆ, ಹಾಗಾಗಿ ನೋಡಿ, ನಾನು ಆವಾಗಲೇ ಹೇಳಿದೆ, ಅಲ್ಲಿ ನೋಡಿ ಅಲ್ಲೇ ಶೂಟಿಂಗ್ ಆಗಿರೋದು. ಇದು ಕಿರಿಕ್ ಪಾರ್ಟಿ ಸಾಂಗ್ ಆಗಿತ್ತಲ್ಲ, ರಾಮ ಸೇತುವೆ ನಾನು ಕಟ್ಟುವೆ ಒಂದು ಸಾಂಗ್ ಬರುತ್ತಲ್ಲ, ಅದು ಅಲ್ಲೇ ಆಗಿರೋದು. ನೋಡಿ ಆ ಲೇಕ್ ಅಲ್ಲಿದೆ. ಅಲ್ಲೊಂದು ವಾಕಬಲ್ ಒಂದು ಇದು ಮಾಡಿದ್ದಾರೆ, ಅದು ಇವಾಗ ಅಲ್ಲಿ ಎಂಟ್ರಿ ಇಲ್ಲ. ಶೂಟಿಂಗ್ ಮಾಡೋಕ್ಕಂದ್ರೆ ಒಳ್ಳೆ ಜಾಗ ನೋಡಿ, ಹಿಂಗಿದೆ. ಇದು ಗಲ್ತಾರ ಗೋಮಾಳ ಜಾಗ. ಹಾಂ, ಇಲ್ಲೆಲ್ಲ ನೀರು ತುಂಬ್ಕೊಳ್ಳುತ್ತಂತೆ ಮಳೆಗಾಲದಲ್ಲಿ. ಸಖತ್ತಾಗಿದೆ.
ನೋಡೋ ಸ್ನೇಹಿತರೆ, ಕೆರೆ ನೋಡಿ ನೀರು ಕಮ್ಮಿ ಇದೆ. ಈ ನೀರು ಅಲ್ಲಿ ನೋಡಿ, ಅಲ್ಲಿವರೆಗೆ ತುಂಬುತ್ತೆ ಅನ್ಸುತ್ತೆ ಈ ಕೆರೆ ಫುಲ್. ಅಲ್ಲಿ ಆ ರೋಡ್ ಇದೆ, ಅಲ್ಲಿ ಹುಡುಗರು ಮೀನು ಕೂಡ ಹಿಡಿತಾರೆ ನೋಡಿ. ಅಲ್ಲಿ ಸಖತ್ತಾಗಿದೆ ಲೊಕೇಶನ್ ಮಾತ್ರ. ಮರ ಯಾವ ಥರ ಇದೆ ನೋಡಿ. ಅಲ್ಲೇ ಕೊಟ್ಬಿಟ್ಟು ಬಂದು ಇನ್ನೇನ ಗಣೇಶ ಕಲೆಕ್ಷನ್ ಎಲ್ಲ ಗಣೇಶ ಇಡ್ತಾ ಇದೆಯಾ? ಎಲ್ಲಿ ಗಣೇಶ ಇಡ್ತಾ ಇದೆಯಾ? ಪ್ಲೀಸ್ ನಾನು ನಿಮ್ಮ ಕೈಲಿ ಎಷ್ಟಾಗ್ತೈತೆ ಪ್ಲೀಸ್. ಸ್ನೇಹಿತರು ನೋಡಿದ್ರಲ್ಲ, ಇದಿಷ್ಟು ಹೆಸರುಘಟ್ಟ ಲೆಕ್ಕದ ಒಂದು ಸಣ್ಣ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೇರೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಜ್ NS200. ಎಲ್ಲ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.